ಸ್ನೇಹಿತರೆ ನಮಸ್ಕಾರ. ಮೇ 1ರಂದು ಆಚರಿಸುವ ಕಾರ್ಮಿಕರ ದಿನಾಚರಣೆಗಾಗಿ ಪ್ರಬಂಧ ಅಥವಾ ಭಾಷಣವನ್ನು ನೋಡೋಣ. ಒಂದನೇದು, ಕಾರ್ಮಿಕ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸಲಾಗುತ್ತದೆ. 2, ಈ ದಿನವು ಕಾರ್ಮಿಕರ ಮಹತ್ವವನ್ನು ಸಾರುತ್ತದೆ. 3, ಭಾರತ ಸೇರಿದಂತೆ ಪ್ರಪಂಚದ ನಾನಾ ದೇಶಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಾರೆ. 4, ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿರುತ್ತದೆ. 5, ಕಾರ್ಮಿಕರ ದಿನಾಚರಣೆಯನ್ನು ಭಾರತದಲ್ಲಿ 1923ರಂದು ಮೊಟ್ಟ ಮೊದಲಿಗೆ ಆಚರಿಸಲಾಯಿತು. ಅಂಶಗಳ ಆಧಾರದಲ್ಲಿ ಒಟ್ಟು 10 ಅಂಶಗಳನ್ನು ತಗೊಂಡಿದ್ದೀನಿ ನಾನಿಲ್ಲಿ. 6ನೇದು, ಕಾರ್ಮಿಕ ದಿನಾಚರಣೆಯು ರಾಷ್ಟ್ರೀಯ ರಜಾ ದಿನವಾಗಿದೆ. ಆಯ್ದಂತಹ ಪ್ರಮುಖ 10 ಅಂಶಗಳು ಇವು. 7, ಈ ವರ್ಷವು 142ನೇ ವರ್ಷದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯಾಗಿದೆ. 8, ಜಗತ್ತಿನೆಲ್ಲೆಡೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಅವರೆಲ್ಲರೂ ಆಯಾ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. 9, ಈ ದಿನದಂದು ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳನ್ನು ಆಚರಿಸಲಾಗುತ್ತದೆ. 10, ಕಾರ್ಮಿಕರೇ ಜಗತ್ತಿನ ಮಹಾನ್ ಶಕ್ತಿ. ಕಾರ್ಮಿಕರು ಇಲ್ಲದ ದೇಶದ ಏಳಿಗೆ ಅಸಾಧ್ಯ. ಶ್ರಮಿಕ ವರ್ಗದ ಕೊಡುಗೆಯನ್ನು ಸ್ಮರಿಸೋಣ. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು.